ಯಾವುದೇ ಹುಡುಗಿ ತನ್ನ ಸುತ್ತಮುತ್ತಲಿನವರಿಂದ ಇಷ್ಟ ಪಡಬೇಕು ಅಂತ ಬಯಸುತ್ತಾಳೆ. ಅದು ಸಹಜ ಕೂಡ. ಇತ್ತೀಚಿನ ದಿನಗಳಲ್ಲಿ ಹುಡುಗರು ಸಹ ಇಷ್ಟವಾದ ಹುಡುಗಿಗೆ ಪ್ರಪೋಸ್ ಮಾಡಲು ಹಿಂದೆ ಮುಂದೆ ನೋಡೋದೇ ಇಲ್ಲ. ಈ ಬಾರಿ ಪ್ರೇಮಿಗಳ ಪ್ರಪೋಸಲ್ ಡೇ ದಿನದಂದು ಒಬ್ಬ ಹುಡುಗಿ ಅದೃಷ್ಟಶಾಲಿ ಆಗಿದ್ದಾಳೆ. ಆಕೆಗೆ 500ಕ್ಕೂ ಹೆಚ್ಚು ಜನರು ಪ್ರಪೋಸ್ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅವಳ ಹೆಸರು ಐಕಾ ಕಿಟ್ಟಿ ಅಂತ. ಆಕೆ ಆನ್ಲೈನ್ ಇನ್ಫ್ಲುಯೆನ್ಸರ್ ಆಗಿದ್ದಾಳೆ. ಇವಳಿಗೆ ಇನ್ಸ್ಟಾದಲ್ಲಿ 97,000 ಫಾಲೋವರ್ಸ್ ಕೂಡ ಇದ್ದಾರೆ. ಅವಳು ಆಗಾಗ ಪ್ಯಾರಿಸ್ ಪ್ರವಾಸ ಕೂಡ ಮಾಡ್ತಿರ್ತಾಳೆ. ಐಷಾರಾಮಿ ಶಾಪಿಂಗ್, ಐಷಾರಾಮಿ ರೆಸ್ಟೋರೆಂಟ್ಗಳಿಗೆ ಹೋಗ್ತಾಳೆ. ವಾಸ್ತವವಾಗಿ ಅವಳ ಬಳಿ ಅವೆಲ್ಲವನ್ನ ನೋಡಲು, ಖರೀದಿಸಲು, ಅನುಭವಿಸಲು ಸಾಧ್ಯವಿಲ್ಲ. ಅದು ಹೇಗೆ ಎನ್ನುವ ಪ್ರಶ್ನೆ ಮೂಡ್ತಿದೆ ಅಲ್ವಾ? ಏಕೆಂದರೆ ಆಕೆ ನಿಜವಾದ ವ್ಯಕ್ತಿಯಲ್ಲ. ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಮೂಲಕ ಸುಂದರ ಹುಡುಗಿಯರನ್ನ ಸೃಷ್ಟಿಸೋದು, ಅವರ ಹೆಸರಿನಲ್ಲಿ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ತೆರೆಯುವುದು ಮತ್ತು ಅವರ ಫೋಟೋಗಳನ್ನು ಅವರು ನಿಜವೆಂಬಂತೆ ಪೋಸ್ಟ್ ಮಾಡುವುದು ಸಾಮಾನ್ಯ ಆಗಿದೆ. ಈಕಾ ಕಿಟ್ಟಿ ಹುಟ್ಟಿದ್ದು ಕೂಡ ಇದೇ ರೀತಿಯಲ್ಲಿ. ಇವಳಿಗೆ ಜೀವವಿಲ್ಲ, ಆಕಾರ ಮಾತ್ರ ಇದೆ. ವಿಚಿತ್ರ ಅಂದರೆ ಈ ಐಕಾ ಎನ್ನುವ ಜೀವ ಇರದ ಹುಡುಗಿಗೆ ಅನೇಕ ಜನರು ಪ್ರೇಮ ಪ್ರಸ್ತಾಪದ ಸಂದೇಶಗಳನ್ನು ಕಳುಹಿಸಲಾಗ್ತಾ ಇದೆ. ಹಾಗೆ ಅವಳ ಪ್ರೀತಿಯಲ್ಲಿ ಅನೇಕರು ಕೂಡ ಬೀಳ್ತಾರೆ. ಆಕೆಯು ಪ್ರೀತಿಯಲ್ಲಿ ಬಿದ್ದಂತೆ ಪ್ರತಿಕ್ರಿಯಿಸುತ್ತಾಳೆ.